ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮಿತ್ ಶಾ ವಿರುದ್ಧ ದೇಶಾದ್ಯಂತ ಈಗ ಹೋರಾಟದ ಕಿಚ್ಚು ಹತ್ಕೊಳ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಜನ್ಸಿ ಸಿಟ್ಟಾಗಿದೆ. ಯಾವ ರೀತಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡ್ಕೊಂಡಿದ್ರೋ ಅದೇ ರೀತಿ ಅಮಿತ್ ಶಾ ರಾಜೀನಾಮೆ ಸಹ ಪಡ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಹೋರಾಟಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಅಮಿತ್ ಶಾ ಹೋದ ಕಡೆಯಲ್ಲೆಲ್ಲ ಘೇರಾವ್ ಶುರುವಾಗಿದೆ. ಏನಾಯ್ತು ಪುಣೆದಲ್ಲಿ ಅಂತ ವಿವರಿಸ್ತೀನಿ. ಅದರ ಜೊತೆಗೆ ಅಮಿತ್ ಶಾ ಮನೆ ಮುಂದೆ ನೀವು ಇವತ್ತು ಹೋದ್ರೆ ಅದು ಯಾರ್ದೋ ಮನೆ ಅನ್ಸೋದಿಲ್ಲ, ಯುದ್ಧ ಭೂಮಿ ಅನ್ಸುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಅರಸೇನಾ ಪಡೆ ಪೊಲೀಸರನ್ನ ಹಾಕೊಂಡು ಅದನ್ನ ಕೋಟೆಯ ರೀತಿಯಲ್ಲಿ ಭದ್ರಪಡಿಸ್ಕೊಂಡು ಕೂತಿದ್ದಾರೆ. ಯಾಕೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜಂತರ್ ಮಂತರ್ನಲ್ಲಿ ನಡೀತಲ್ಲ ಮಕ್ಕಳ ಮೇಲೆ ದೌರ್ಜನ್ಯ, ಆಗಬಾರದ ರೀತಿಯಲ್ಲಿ ಕ್ರೌರ್ಯ ಮೆರೆದಿದ್ರಲ್ಲ ಮೋದಿ ಸರ್ಕಾರ, ಅಮಿತ್ ಶಾ ಪೊಲೀಸರು. ಅದರ ವಿರುದ್ಧ ಈಗ ಜೆನ್ಸಿ ನಿಧಾನಕ್ಕಾದರೂ ಸರಿ ಅಮಿತ್ ಶಾ ರಾಜೀನಾಮೆಯನ್ನು ಕೇಳೋದಕ್ಕೆ ಶುರು ಮಾಡಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಪೋಸ್ಟರ್ ಹಾಕಿದೆ, ಅಮಿತ್ ಶಾ ಶುಡ್ ರಿಸೈನ್. ಧರ್ಮೇಂದ್ರ ಪ್ರಧಾನ್ ವಿಚಾರದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಇದೇ ನಿಲುವಿಟ್ಕೊಂಡು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಿಳಿದಿದ್ದು ಸಕ್ಸಸ್ ಆಯ್ತು. ಧರ್ಮೇಂದ್ರ ಪ್ರಧಾನ ಕಿತ್ತು ಬಿಸಾಕ್ಬೇಕಾಯ್ತು. ಕೊನೆಗೆ ರಾಜೀನಾಮೆ ಕೊಟ್ರು ಅನ್ನೋದನ್ನ ಯಾರು ಒಪ್ಕೊಳ್ಳೋದಿಲ್ಲ. ಅದನ್ನ ಜನ್ಸಿ ಕಿತ್ತು ಬಿಸಾಕ್ತು. ಜನ್ಸಿ ಕಿತ್ತು ಬಿಸಾಕಿದ್ದು ನರೇಂದ್ರ ಮೋದಿ ಅಲ್ಲ. ನರೇಂದ್ರ ಮೋದಿಗೆ ಅಷ್ಟು ಧೈರ್ಯ ಇಲ್ಲ, ತನ್ನ ಮಂತ್ರಿಗಳನ್ನೇ ತೆಗೆಯುವಷ್ಟು ಧೈರ್ಯ ಇಲ್ಲ. ಯಾಕೆಂದ್ರೆ ಅದಕ್ಕೆ ನರೇಂದ್ರ ಮೋದಿಗೆ RSS ನ ಪರ್ಮಿಷನ್ ಬೇಕು, ಅಪ್ಪಣೆ ಬೇಕು. ಅದು ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ RSS ನ ಕಟ್ಟಾಳು, ಹಾಗಾಗಿ ಸಿಗ್ತಾ ಇರ್ಲಿಲ್ಲ. ಸೊ ಜನ್ಸಿ ಕಿತ್ತು ಬಿಸಾಕಿದ್ದು ಧರ್ಮೇಂದ್ರ ಪ್ರಧಾನ್ನ. ಈಗ ಅದೇ ಒಂದು ಜನ್ಸಿ ಜಂತರ್ ಮಂತರ್ನಲ್ಲಿ ನಮ್ಮ ಮೇಲೆ ನಡೆಸಿದ ಕ್ರೌರ್ಯ, ಅದು ಅಮಿತ್ ಶಾ ಜವಾಬ್ದಾರಿ. ಅಮಿತ್ ಶಾನೇ ಅದಕ್ಕೆ ಪ್ರೇರಣೆ. ಅದೇ ಅಮಿತ್ ಶಾ ಆರ್ಡರ್ಸ್ ಮೇಲೆ ಅದಾಗಿರೋದು. ಹಾಗಾಗಿ ಅಮಿತ್ ಶಾನ ಈಗ ನಾವು ಕಿತ್ತು ಬಿಸಾಕ್ತೀವಿ ಅಂತ ಕೂತಿದ್ದಾರೆ, ರಿಸೈನ್ ಮಾಡಬೇಕು ಅಂತ. ನಿನ್ನೆ ಎಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ವಾಟರ್ ಟ್ಯಾಂಕ್ಗಳ ಮೇಲೆ, ಬ್ರಿಡ್ಜ್ಗಳ ಮೇಲೆ, ಇನ್ನೆಲ್ಲೆಲ್ಲೋ ಎತ್ತರದ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಇಳಿ ಬಿಡ್ತಿದ್ದಾರೆ, ಅಮಿತ್ ಶಾ ರಿಸೈನ್ ಮಾಡಬೇಕು ಅಂತ. ಸೊ ಈ ಕಡೆ ಕಾಕ್ರೋಚ್ ಜನತಾ ಪಾರ್ಟಿನೂ ಹೇಳ್ತಿದೆ, ನಾವು ಪ್ರತಿಭಟನೆಗೆ ಮುಂದಾಗ್ತಿದ್ದೀವಿ ಅನ್ನೋ ಸೂಚನೆಗಳನ್ನು ಕೊಡ್ತಿದೆ. ಜನ್ಸಿ ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಿದೆ. ಪ್ಲಸ್ ಅಮಿತ್ ಶಾನ ಘೇರಾವ್ ಮಾಡುವ ಕೆಲಸ ಸಹ ನಡೀತು. ಪುಣೆಗೆ ಹೋಗಿದ್ರು ಸಾಹೇಬರು ಅಮಿತ್ ಶಾ. ಸದನಕ್ಕೆ ಹೋಗೋದಕ್ಕೆ ಟೈಮ್ ಇಲ್ಲ. ಅಯ್ಯೋ ಸಮಯನೇ ಇಲ್ಲ. ಸದನಕ್ಕೆ ಹೋಗೋದಕ್ಕೆ ಸಮಯ ಇಲ್ಲ ಪಾಪ. ಧೈರ್ಯ ಇಲ್ಲ ಅಂತ ಹೇಳ್ಕೊಳ್ಳಲ್ಲ, ಸಮಯ ಇಲ್ಲ. ಸದನಕ್ಕೆ ಹೋಗಿಲ್ಲ, ನರೇಂದ್ರ ಮೋದಿನೂ ಹೋಗಿಲ್ಲ, ಅಮಿತ್ ಶಾನೂ ಹೋಗಿಲ್ಲ. ಆದ್ರೆ ಸಾಹೇಬರು ಸೀದಾ ಪುಣೆ ತಲುಪಿದ್ರು. ಯಾಕೆ? ಅಲ್ಲಿ ಒಬ್ಬರಿಗೆ ಸನ್ಮಾನ ಮಾಡೋದಿತ್ತು. ಅವರೊಬ್ರು ಮಹಾನ್ ಸಮರ್ಥ ಮಂತ್ರಿ, ಮಂತ್ರಿ ಅಲ್ಲ ಸಾರಿ, ಅವರೊಬ್ರು ದೇಶವನ್ನ ರಕ್ಷಿಸೋದಕ್ಕಿರುವಂತಹ ಮಹಾನ್ ಸಮರ್ಥ ವ್ಯಕ್ತಿ. ಯಾರು? ಅಜಿತ್ ದೋವಾಲ್. ಅಜಿತ್ ದೋವಾಲ್ಗೆ ಪುಣೆದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ, ಅದಕ್ಕೆ ಅಮಿತ್ ಶಾ ಹೋಗಿರೋದು. ಅಜಿತ್ ದೋವಾಲ್ ಏನ್ ಸಾಧನೆಗಳು ನಮಗೆಲ್ಲ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಅದು ಒಂದೊಂದಾಗಿ ನಮಗೆ ಗೊತ್ತಾಗ್ತಿದೆ. ಪಹಲ್ಗಾಮಿಂದ ಇರಬಹುದು, ಈ ಹಿಂದೆ ಪುಲ್ವಾಮಾ ಇರಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನಮ್ಮ ಕಡೆ ಯಾರು ನಿಂತಿದ್ರು ಯಾರಿಲ್ಲ ಅನ್ನೋದು ಇರಬಹುದು. ಎಲ್ಲದರಲ್ಲೂ ಸಹ ಅಜಿತ್ ದೋವಾಲ್ ಜೇಮ್ಸ್ ಬಾಂಡ್. ಆ ಜೇಮ್ಸ್ ಬಾಂಡ್ಗೆ ಸನ್ಮಾನ ಮಾಡೋದಕ್ಕೆ ಇವರು ಹೋಗಿದ್ರು ಸಾಹೇಬರು. ಯಾರು? ಅಮಿತ್ ಶಾ, ದೇಶದ ಗೃಹ ಮಂತ್ರಿ. ಅವರು ಒಳಗಡೆ ಇದ್ರೆ ಆಡಿಟೋರಿಯಂ ಒಳಗಡೆ, ಹೊರಗಡೆ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರು, ಪ್ರತಿಭಟನೆ ಆಗ್ತಾ ಇತ್ತು, ಗೇರವ್ ಮಾಡ್ಕೊಂಡಿದ್ರು ಆಡಿಟೋರಿಯಂನ. ಕಾಂಗ್ರೆಸ್ನವರು ಇದ್ರು, ಕಾಕ್ರೋಚ್ ಜನತಾ ಪಾರ್ಟಿಯವರು ಇದ್ರು, ಜೆನ್ಸಿ ಸಹ ದೊಡ್ಡ ಮಟ್ಟದಲ್ಲಿ ಸೇರಿತ್ತು. ಅಮಿತ್ ಶಾ ಶುಡ್ ರಿಸೈನ್ ಅನ್ನುವಂತಹ ಘೋಷಣೆಗಳೊಂದಿಗೆ ಅಲ್ಲಿ ಪ್ರತಿಭಟನೆಗಳು ಜೋರಾಗಿ ನಡೀತು. ಸೊ ಅಮಿತ್ ಶಾ ಹೋದ ಕಡೆಯಲ್ಲೆಲ್ಲ ಇನ್ನು ಮೇಲೆ ಘೇರವಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಅದಕ್ಕೇನೆ ಈಗ ಸಂಸತ್ತಿಗೆ ಬರ್ತಿಲ್ಲ, ಅಲ್ಲಿ ಅಟ್ಯಾಕ್ ಆಗುತ್ತೆ, ಅಲ್ಲಿ ನಾನು ಉತ್ತರ ಕೊಡಕ್ ಆಗೋದಿಲ್ಲ, ನನ್ನ ಕೈಲಿ, ನನ್ನ ಹತ್ರ ಉತ್ತರ ಇಲ್ಲ ಅಂತ ಅಲ್ಲಿಂದ ತಪ್ಪಿಸ್ಕೊಂಡಂಗೆ ಇಡೀ ದೇಶದಲ್ಲಿ ಎಲ್ಲೂ ಹೋಗದೆ ಸೈಲೆಂಟ್ ಆಗಿ ಕೂತ್ಕೋಬೇಕು ಅಂತಹ ಪರಿಸ್ಥಿತಿ ಅಮಿತ್ ಶಾಗ್ ಬರ್ತಾ ಇದೆ. ಇನ್ನು ಈ ಕಡೆ ಜಂತರ್ ಮಂತರ್ ಕಡೆಗೆ ನಾವು ಮತ್ತೆ ಬರ್ತೀವಿ ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಹೇಳ್ಕೊಂಡಿದೆ. ಇದರ ನಡುವೆ ಅಮಿತ್ ಶಾ ಮನೆ ಮುಂದೆ ರಣರಂಗ, ಯುದ್ಧ ಭೂಮಿಯಲ್ಲಿ ಸೇರಿದಷ್ಟು ಜನ, ಅರಸೇನಾ ಪಡೆ, ಪೊಲೀಸರು ಎಲ್ಲ ಸೇರ್ಕೊಂಡಿದ್ದಾರೆ. ಅದನ್ನೊಂದು ಭದ್ರ ಕೋಟೆ ಮಾಡಿ ಇಟ್ಬಿಟ್ಟಿದ್ದಾರೆ. ಒಂದು ನೊಣಾನು ಆ ಕಡೆ ಈ ಕಡೆ ಹೋಗೋ ಹಾಗಿಲ್ಲ, ಹಾಗೆ ಸುತ್ತುವರೆದು ಬಿಟ್ಟಿದ್ದಾರೆ ಅಮಿತ್ ಶಾ ಮನೇನ. ಯಾಕೆ?
ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿ ಮನೆ ಮುಂದೆ ಪ್ರತಿಭಟನೆ ಮಾಡಿದ ರೀತಿಯಲ್ಲಿ ಇಲ್ಲಿಯೂ ಮಾಡಬಹುದು ಅನ್ನೋದಕ್ಕೆ ಒಂದು ಸೂಚನೆಗಳು ಸಿಕ್ಕಿದವಂತೆ. ಆ ಕಾರಣಕ್ಕಾಗಿ ಗೃಹ ಮಂತ್ರಿ ಅಮಿತ್ ಶಾ ಮನೆನ ಉಕ್ಕಿನ ಕೋಟೆ ಮಾಡಿಟ್ಟಿದ್ದಾರೆ. ಪೊಲೀಸು ಅರೆಸೇನಾ ಪಡೆ ತುಂಬೋಗ್ಬಿಟ್ಟಿದೆ. ಬರೀ ಅವರೇ 1000 ಇರ್ಬೋದಲ್ಲಿ, 1000 ಇರಬಹುದು ಇವರು ಪೊಲೀಸರು ಮತ್ತೆ ಅರೆಸೇನಾ ಪಡೆಯವರು. ಅಷ್ಟು ಜನನ ಹಾಕೊಂಡು ಭದ್ರ ಮಾಡ್ಕೊಂಡಿದ್ದಾರೆ. ಏನು ವಿಪಕ್ಷ ನಾಯಕ ಬರ್ತಾನೆ ಅಂತ. ವಿಪಕ್ಷ ನಾಯಕರು ಬರಬಾರ್ದು. ಇವ್ರಿಗೆ ವಿಪಕ್ಷ ಇರೋದೇ ಇಷ್ಟವಲ್ಲ, ಇನ್ನು ಇಷ್ಟವಿಲ್ವಲ್ಲ, ಇನ್ನು ವಿಪಕ್ಷ ನಾಯಕ ಇರೋದ್ರಲ್ಲಿ ಏನು ಇವ್ರಿಗೆ ಇರಬಾರ್ದು ಅಂದ್ರೆ ಇರಬಾರ್ದು ಅಷ್ಟೇ. ಆ ಲೆಕ್ಕದಲ್ಲಿ ಅಲ್ಲಿ ಬಿಟ್ಕೊಂಡಿದ್ದಾರೆ. ಅದು ಬರೀ ವಿಪಕ್ಷ ನಾಯಕನ ಭಯನ, ದಿಢೀರಂತ ಜನ್ಸಿ ಏನಾದ್ರೂ ಪ್ರತಿಭಟನೆಗೆ ಇಳಿದು ಬಿಡುತ್ತೆ ಅಂತ ಭಯನ ಅನ್ನುವ ಪ್ರಶ್ನೆಗಳು ಸಹ ಬರ್ತವೆ. ಅದು ಸಹ ಪೊಲೀಸರ ಮೈಂಡ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಜನ್ಸಿ ಇವಾಗ ಎಲ್ಲಿ ಹೇಗೆ ಬೇಕಾದ್ರೂ ಪ್ರತಿಭಟನೆಗೆ ಇಳಿಯುವಂತಹದ್ದನ್ನ ಕಲ್ತು ಬಿಟ್ಟಿದೆ ಈ ದೇಶದಲ್ಲಿ. ಅದನ್ನ ಜಂತರ್ ಮಂತರ್ನಲ್ಲಿ ತೋರಿಸಿದ್ರು, ಮುಂಬೈನಲ್ಲಿ ತೋರಿಸಿದ್ರು, ಬೆಂಗಳೂರಲ್ಲಿ ತೋರಿಸಿದ್ರು, ಬಿಹಾರದ ಪಟ್ನಾದಲ್ಲಿ ತೋರಿಸಿದ್ರು, ಉತ್ತರ ಪ್ರದೇಶದಲ್ಲೂ ಸಾಕಷ್ಟು ಕಡೆ ತೋರಿಸಿದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ತೋರಿಸಿದ್ದಾರೆ. ಜನ್ಸಿ ದಿಢೀರಂತ ಸೇರುವಂತಹ ಶಕ್ತಿಯನ್ನು ರೂಢಿಸ್ಕೊಂಡಿದೆ. ಈಗ ಬೆಳಗ್ಗೆ ಏನು ಇರಲ್ಲ, ಮಧ್ಯಾಹ್ನಕ್ಕೆ 1000 ಜನ, 2000 ಜನ, 5000 ಜನ ಒಂದ್ ಕಡೆ ನಿಂತ್ಕೊಂಡು ಸರ್ಕಾರದ ನೀತಿಗಳ ವಿರುದ್ಧ, ಸರ್ಕಾರದ ಕ್ರೌರ್ಯದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ, ಸಂಘಟಿಸೋದಕ್ಕೆ ಶಕ್ತಿಯನ್ನ ಕ್ರೋಢೀಕರಿಸ್ಕೊಂಡಿದ್ದಾರೆ. ಸೊ ಆ ಜನ್ಸಿಯ ಭಯನೂ ಇರಬಹುದು. ಬಟ್ ಹೇಳ್ಕೊಳ್ತಿರೋದು ಅಥವಾ ಒಳಗಡೆಯಿಂದ ಬರ್ತಿರೋ ಸುದ್ದಿ, ರಾಹುಲ್ ಗಾಂಧಿ ಬಂದು ಪ್ರತಿಭಟನೆ ಮಾಡಿಬಿಡ್ತಾರೆ ಅಮಿತ್ ಶಾ ಮನೆ ಮುಂದೆ. ಹಾಗಾಗಿ ನಾವು ಇಲ್ಲಿ ಯಾರನ್ನೂ ಬಿಡಬಾರ್ದು ಅಂತ ಭದ್ರವಾಗಿ ನಿಲ್ಲಿಸ್ಕೊಂಡಿದ್ದೀವಿ ಪೊಲೀಸನ್ನ, ಅರೆಸೇನಾ ಪಡೆಗಳನ್ನ ಅಂತ ಹೇಳ್ಕೊಳ್ತಿದ್ದಾರೆ. ಸೊ ಇದಿಷ್ಟು ಅಮಿತ್ ಶಾ ಕುರಿತಾಗಿ ಬರ್ತಿರುವಂತಹದ್ದು. ಧರ್ಮೇಂದ್ರ ಪ್ರಧಾನ್ ಹಾದಿಯಲ್ಲಿಯೇ ಅಮಿತ್ ಶಾ ಹೋಗ್ತಾ ಇರೋದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಜನ್ಸಿ ಪಟ್ಟು ಹಿಡಿದು ಮತ್ತೊಂದು ಪ್ರತಿಭಟನೆಗೆ ಇಳಿದು ಅಮಿತ್ ಶಾ ರಾಜೀನಾಮೆ ಆಗಲೇಬೇಕು ಅನ್ನೋದಾದ್ರೆ ಅದು ಹಿಂದಕ್ಕೆ ಸರಿಯಲ್ಲ, ಜನ್ಸಿ ಹಿಂದೆ ಸರಿಯಲ್ಲ. ನೋಡೋಣ ಏನಾಗತ್ತೆ ಅಂತ. ಕಾಕ್ರೋಚ್ ಜನತಾ ಪಾರ್ಟಿ ಈ ಬಾರಿ ಯಾವ ರೀತಿ ಸ್ಟ್ರಾಟಜಿಯನ್ನ ಅಳವಡಿಸ್ಕೊಳ್ಳುತ್ತೆ, ಜನ್ಸಿ ಹೇಗೆ ಪ್ರತಿಕ್ರಿಯಿಸುತ್ತೆ, ಇಡೀ ದೇಶ ಹೇಗೆ ಪ್ರತಿಕ್ರಿಯಿಸುತ್ತೆ, ಸರ್ಕಾರ ಇನ್ಯಾವ ಮಟ್ಟಕ್ಕೆ ಹೋಗಿ ಪ್ರತಿಕ್ರಿಯಿಸುತ್ತೆ, ಅದನ್ನು ಸಹ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು.